ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸುಮುಖ ಅಸೋಸಿಯೇಟ್ಸ್. ಸೊ ಇವತ್ತಿನ ಟಾಪಿಕ್ಕು 30-40 ಅಡಿ ಅಂದರೆ 30-40 ಪೂರ್ವದ ರಸ್ತೆಗೆ ಸಂಬಂಧಪಟ್ಟ ನಕ್ಷೆ. ಲಾಸ್ಟ್ ಟೈಮ್ ಯಾರು ಕೇಳ್ತಾ ಇದ್ದು ಜೊತೆಗೆ ಒಂದು ಸ್ಟಿಲ್ಟ್ ಫ್ಲೋದನ್ನು ತೋರಿಸಿ ಅಂತ. ನೋಡಿ, 30-40 ಈಗಿನ ಒಂದು BMP ರೂಲ್ಸ್ ಪ್ರಕಾರ G+2 ಅಥವಾ ಸ್ಟಿಲ್ಟ್ G+2 ಸ್ಯಾಂಕ್ಷನ್ಗೆ ಅನುಮತಿ ಕೊಟ್ಟಿದೆ. ಹಾಗಾಗಿ ಈ ವಾಸ್ತು ಜೊತೆಗೆ ನಿಮ್ಮ ಒಂದು ಅಕೊಮಡೇಷನ್ 30-40 ಈಸ್ಟ್ ಫೇಸಿಂಗ್ ಪ್ಲ್ಯಾನ್ಗೆ ಯಾವತ್ತ ಸಂಬಂಧಪಟ್ಟಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ನಿಮ್ಮ ಒಂದು ನೋಡಿ, ಇದು ರಸ್ತೆ. ನೋಡಿ, ಇಲ್ಲಿಂದ ಇಲ್ಲಿಯವರೆಗೆ 30 ಅಡಿ ಹಾಗೂ ಇಲ್ಲಿಂದ ಇಲ್ಲಿಗೆ 40 ಅಡಿ ಅಂದರೆ 40 ಫೀಟ್. ಸೊ ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ. ಸೊ ಪೂರ್ವದಿಂದ ಪಶ್ಚಿಮೆಗೆ 40 ಅಡಿ ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ 30 ಅಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಬಿಡಬೇಕಾದಂಥ ಸೆಟ್ ಬ್ಯಾಕ್, ನೀವು ಸೆಟ್ ಬ್ಯಾಕು ನಿಮ್ಮ ವಾಸ್ತುಗೆ ಅನುಗುಣವಾಗಿ ಆಯಾಗೂ ಅಡ್ಜಸ್ಟ್ ಮಾಡ್ಬೋದು, ಅಥವಾ ನಿಮಗೆ ಇಷ್ಟ ಬಂದಲ್ಲಿ ಸೆಟ್ ಬ್ಯಾಕನ್ನ ಆಲ್ಟ್ರೇಷನ್ ಮಾಡ್ಬೋದು. ನೋಡಿ, ಇಲ್ಲಿ ನೋಡಿ, ವೆಸ್ಟ್ ಪಶ್ಚಿಮಕ್ಕೆ 2 ಅಡಿ ಜಾಗ, ದಕ್ಷಿಣಕ್ಕೂ 2 ಅಡಿ ಜಾಗ ಹಾಗೂ ಉತ್ತರಕ್ಕೆ 2 ಅಡಿ 6 ಇಂಚು ಅಂದರೆ 2.5 ಫೀಟ್ ಹಾಗೂ ರಸ್ತೆ ಮುಂಭಾಗ ಅಂದರೆ ಪೂರ್ವಕ್ಕೆ 6 ಫೀಟ್. ಇದು ನಿಮ್ಮ ಮನೆಯ ಕಾಂಪೌಂಡು. ಈ ಬ್ಲೂ ಲೈನ್ ಇದೆಯಲ್ಲ, ಇದು ಮನೆಯ ಕಾಂಪೌಂಡು. ಸೊ ಇದು ಸೆಟ್ ಬ್ಯಾಕು. ತದನಂತರ ನಿಮ್ಮ ಒಂದು ಪ್ಲಿಂತ್ ಏರಿಯಾ. ನೋಡಿ, ಇಲ್ಲಿ ಆ್ಯಸ್ ಯೂಶುವಲ್ ಆಗಿ ನಿಮ್ಮ ಒಂದು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಲೆಗೆ ಒಂದು ಸಂಪ್ ಪ್ರೊವೈಡ್ ಮಾಡಿ. ಇದು ಸಂಪು ಹಾಗೂ ಆಗ್ನೇಯ ಮೂಲೆ ಅಂದರೆ ಸೌತ್ ಈಸ್ಟ್, ಇಲ್ಲಿ ಸ್ಟೇರ್ಕೇಸ್. ನೋಡಿ, ಹತ್ತುವ ರೀತಿ ಹೇಗಿದೆ ಅಂತಂದರೆ, ಫಸ್ಟು ನೋಡಿ, ಇಲ್ಲಿ ಟುವರ್ಡ್ಸ್ ಮುಖ ದಕ್ಷಿಣಕ್ಕೆ ಹೋಗಿ ಲ್ಯಾಂಡಿಂಗ್ ಆಗಿ ಮತ್ತೆ ಉತ್ತರಕ್ಕೆ ಮುಖ ಮಾಡಿ ನಡೆಯತಕ್ಕದ್ದು. ಸೊ ಇದು ಎಂಟೈರ್ ಫುಲ್ ಬ್ಲ್ಯಾಕ್ ಲೈನ್ ಏನಿದೆಯೋ ಇದು ಪ್ಲಿಂತ್, ಇದು ಸ್ಟಿಲ್ಟ್ ಫ್ಲೋರ್. ಇದನ್ನು ಸ್ಟಿಲ್ಟ್ ಫ್ಲೋರ್ ಅಂತ ಕರಿತೀವಿ. ನೋಡಿ, ಇಲ್ಲಿ ನಿಮ್ಮ ಎಂಟೈರ್ ಈ ಸ್ಟಿಲ್ಟ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಮಾತ್ರ ಅವಶ್ಯಕತೆ ಇರ್ತದೆ. ಹಾಗಾಗಿ ಯಾವುದೇ ಬೇರೆ ಚಟುವಟಿಕೆಗೆ BMP ಅನುಮತಿ ಮಾಡಲ್ಲ. ಬಟ್ ನಿಮ್ಮ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ನೀವು ಯಾವ ಥರ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದು ಫುಲ್ ಪಾರ್ಕಿಂಗ್. ಜೊತೆಗೆ ಇದು ನಿಮ್ಮ ಸ್ಟಿಲ್ಟ್ ಫ್ಲೋರಿಂದ
ಸ್ಟೇರ್ಕೇಸ್ ಹತ್ತಿ ಮೇಲೆ ಹೋದರೆ ಅದನ್ನು ನಾವು ಗ್ರೌಂಡ್ ಫ್ಲೋರ್ ಅಂತ ಕರಿತೀವಿ. ಅಂದರೆ ಆ್ಯಸ್ ರೂಲ್ಸ್ ಪ್ರಕಾರ ನಾ ಹೇಳಿದಾಗೆ G+2 ಅಥವಾ ಸ್ಟಿಲ್ಟ್ G+2ಗೆ ಕರ್ನಾಟಕ ಸರ್ಕಾರ ಅನುಮತಿ ಕೊಟ್ಟಿರೋದು, OCCC ಬೇಡ ಅಂತೇಳಿ. ಹಾಗಾಗಿ ಬಟ್ ಮಿನಿಮಮ್ ಸೆಟ್ ಬ್ಯಾಕ್ ಫಾಲೋ ಮಾಡಿ. ನೋಡಿ ಇಲ್ಲಿ ನೀವು ಫಸ್ಟ್ ಫ್ಲೋರ್ ಬಂದ ಅಂದರೆ ಗ್ರೌಂಡ್ ಫ್ಲೋರಿಂದ ಅಂದರೆ ಸ್ಟಿಲ್ಟ್ ಫ್ಲೋರಿಂದ ಮೇಲೆ ಬಂದಿದ ತಕ್ಷಣ ನಿಮ್ಮ ಒಂದು ಇದು ಗ್ರೌಂಡ್ ಫ್ಲೋರ್ಗೆ ಜಾಗ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ನೋಡಿ ಇದು ಕಾಂಪೌಂಡ್ ವಾಲ್ ತೋರಿಸ್ತೀನಿ, ಯಾಕಂತಂದರೆ ಕನ್ಫ್ಯೂಸ್ ಆಗೋದು ಬೇಡ. ನೋಡಿ ಇದು ಕೆಳಗಡೆ ರಸ್ತೆ ಹಾಗೇ ಇದೆ. ಇದು ನಿಮ್ಮ ಸೆಟ್ ಬ್ಯಾಕ್ ಆಗೇ ಇದೆ. ಇಲ್ಲಿ ಯಾವ ಚೇಂಜಸ್ ಮಾಡಿಲ್ಲ. ಇದು 6 ಆಗೇ ಇದೆ. ಇದು 2 ಫೀಟು, ಇದು 2 ಫೀಟು, ಇದು 2.5 ಫೀಟು. ಹಾಗೂ ನಿಮ್ಮ ಒಂದು ಸ್ಟಿಲ್ ಫ್ಲೋರ್ ಕೆಳಮಟ್ಟದಿಂದ ಸ್ಟೇರ್ಕೇಸ್ ಮುಖಾಂತರ ಮೇಲೆ ಬರಲಿಕ್ಕೆ ಸ್ಟೇರ್ಕೇಸ್ನ ಜಾಗ ನೋಡಿ. ಮೇಲೆ ಬಂದ ತಕ್ಷಣ ಇದು ನಿಮ್ಮ ಮನೆ ಮುಂಭಾಗದಲ್ಲಿರುವ ಬಾಲ್ಕನಿ. ಈಗ 30-40 2 BHK ಪಾರ್ಟಿಷನ್ ಮಾಡ್ತಾ ಇದ್ದೀನಿ. ನೋಡಿ ಇದು ಕಿಚನ್, ಸೌತ್ ಈಸ್ಟ್ ಅಂದರೆ ಆಗ್ನೇಯ ಮೂಲೆಗೆ ಕಿಚನ್ನು. ಇಲ್ಲಿ ಬೇಕಂದರೆ ಟಾಯ್ಲೆಟ್ ಮಾಡ್ಬೋದು. ಇದು ನೈಋತ್ಯ ಮೂಲೆ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮು. ಹಾಗೂ ಟಾಯ್ಲೆಟು ನಾರ್ತ್ ವೆಸ್ಟಲ್ಲಿ ಮಾಡ್ಬೋದು, ಇಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ ಇದೊಂದು ಬೆಡ್ರೂಮು, ಇದೊಂದು ಟಾಯ್ಲೆಟ್, ಇದು ಹಾಲ್. ಇಲ್ಲಿ ನೋಡಿ ಈಗ ನಿಮ್ಮ ಮನೆಯ ಪ್ಲ್ಯಾನ್ ರೆಡಿಯಾಗಿದೆ ಅಂತ ಹೇಳಿ. ಸೊ ಮುಖ್ಯವಾಗಿ ಬಾಗಿಲು ಅಂದರೆ ಮೇನ್ ಡೋರ್ ಸಿಂಹದ್ವಾರ ಎಲ್ಲಿ ಬರಬೇಕು ಅಂತಂದರೆ ನೋಡಿ ಮನೆಯ ನಾರ್ತ್ ಈಸ್ಟ್ ಅಥವಾ ನೋಡಿ ಇಲ್ಲಿ 9 ಇಂಚು ಗೋಡೆ ಬಿಟ್ಟು ತದನಂತರ ಮನೆಯ ಮೇನ್ ಡೋರ್ ಮಾಡಿ. ಇದು ನಾರ್ತ್ ಈಸ್ಟ್ ಈಶಾನ್ಯ ಮೂಲೆಯ ಮೇನ್ ಡೋರ್. ಆದ ನಂತರ ನಿಮಗೆ ಕಿಚನ್ ನೋಡಿ, ಇಲ್ಲಿ ಕಿಚನ್ಗೆ ಎಂಟ್ರೆನ್ಸ್ ಆಚಾದ ಮಾಡಿ ಅಥವಾ ಬಾಗ್ಲದು ಇಡ್ಬೋದು, ತಪ್ಪಿಲ್ಲ. ಹಾಗೂ ಈ ಮಾಸ್ಟರ್ ಬೆಡ್ರೂಮ್ಗೆ ನಾರ್ತ್ ಈಸ್ಟಲ್ಲಿ ಒಂದು ಡೋರ್. ಈ ಡೋರ್ ಬಂದು ನಿಮಗೆ ಟುವರ್ಡ್ಸ್ ಆಫ್ ನಾರ್ತ್, ಇದು ಉಚ್ಚ ಸ್ಥಾನದಲ್ಲಿದೆ. ಜೊತೆಗೆ ಈ ಬೆಡ್ರೂಮ್ಗೆ ಡೋರ್ ಇಲ್ಲಿ ಇಡ್ಬೋದು ಅಥವಾ ನೋಡಿ ಇಲ್ಲಿ ಆದಷ್ಟು ಸೋಫಾ ಆಗಲಿಕ್ಕೆ ಅಥವಾ ನಿಮಗೆ ಬೇರೆ ಥಿಂಗ್ಸ್ ಇಡೋಕ್ಕೆ ಜಾಗ ಆಗುತ್ತೆ ಅಂತ ಹೇಳಿ ಅಷ್ಟೆ. ನೋಡಿ ಇಲ್ಲಿ ಈ ಥರ ಮಾಡ್ಕೊಳ್ಳಿ. ನೋಡಿ ಡೋರು ಈ ಕಡೆ. ಬಟ್ ನಾವು ಐಡಿಯಾ ಮಾಡಬೇಕಾದ್ರೆ ಯಾವ ಥರ ರೀತಿಯಲ್ಲೂ ನೀವು ಯಾವ ಥರ ಬೇಕು ಅಂತ ಐಡಿಯಾ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ಟು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ. ಆದಷ್ಟು ಸ್ಪೇಸನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಯಾಕಂದರೆ ಈಗಾಗಲೇ ರೇಟ್ ತುಂಬ ಜಾಸ್ತಿ ಆಗಿದೆ ಎಲ್ಲ ಕಡೆ. ಸೊ ಇವನ್ ಮಿನಿಮಮ್ ನೀವೆಲ್ಲೇ ಹೋದೂ 6000 ಸ್ಕ್ವೇರ್ ಫೀಟ್ಗೆ ಕಮ್ಮಿ ಸಿಗಲ್ಲ. ಹಾಗಾಗಿ ನೋಡಿ ಇಲ್ಲಿ ಈ ಟಾಯ್ಲೆಟ್ಗೆ ನೋಡಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್. ಈ ಬೆಡ್ರೂಮಿನ ನೋಡಿ ಇಲ್ಲಿ ಅಂದರೆ ಟಾಯ್ಲೆಟ್ಗೆ ಸೌತ್ ಈಸ್ಟ್ ಆಗುತ್ತೆ.
ಟಾಯ್ಲೆಟಿನ ಸೌತ್ ಈಸ್ಟ್ಗೆ ಅಂದರೆ ಆಗ್ನೇಯ ಮೂಲೆಗೆ ಒಂದು ಡೋರು. ಈ ಬೆಡ್ರೂಮ್ಗೆ ಆಗ್ನೇಯದಲ್ಲಿ ಡೋರು. ಮಾಸ್ಟರ್ ಬೆಡ್ರೂಮ್ಗೆ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯಕ್ಕೆ ಒಂದು ಡೋರು. ಈಗ ನೋಡಿ, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಟಾಯ್ಲೆಟ್ ಕೊಟ್ಟಿದ್ದೀವಿ. ಒಂದು ಟಾಯ್ಲೆಟ್ ಕಾಮನ್ ಮಾಡಲಿಕ್ಕೆ ಉಂಟು ಅಂತಂದರೆ ನೋಡಿ, ಇಲ್ಲಿ ಟಾಯ್ಲೆಟಿನ ನಾರ್ತ್ ಈಸ್ಟ್ಗೆ ಒಂದು ಡೋರ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಡೋರು ಉಚ್ಚ ಸ್ಥಾನದಲ್ಲೇ ಇದೆ. ಹಾಗಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮಗೂ ಏನಾದರೂ ಪ್ಲ್ಯಾನಲ್ಲಿ ಏನಾದರೂ ಕ್ಲಾರಿಫಿಕೇಷನ್ ಡೌಟ್ ಇತ್ತಂದರೆ ನನಗೆ ಒಂದು ವಾಟ್ಸಪ್ ಮಾಡಿ ನಿಮ್ಮ ಮನೆಯ ಒಂದು ನಕ್ಷೆನ ಕಳಿಸಿ ವೆರಿಫಿಕೇಷನ್ ಮಾಡಿ ಕಳಿಸ್ಕೊಡ್ತೀನಿ. ಯಾವುದೇ ಚಾರ್ಜ್ ಇಲ್ಲ. ಪ್ಲಸ್ ಈಗ ಈ ಮನೆಯ ವಿಂಡೋ ಕಿಟಕಿ ಎಲ್ಲಿ ಪ್ರೊವೈಡ್ ಮಾಡಬೇಕಂತಂದರೆ ನೋಡಿ, ಹಾಲಿನ ನೋಡಿ, ಇಲ್ಲಿ ಹಾಲ್ಗೊಂದು ವಿಂಡೋ ನೋಡಿ, ನಾರ್ತ್ ಕಡೆ ಒಂದು ವಿಂಡೋ. ನಾರ್ತ್ ಕಡೆ ಆದಷ್ಟು ಎಷ್ಟು ದೊಡ್ಡದಾದ ವಿಂಡೋ ಕೊಡಿ, ಚಿಂತೆ ಇಲ್ಲ. ನೋಡಿ, ಇಲ್ಲಿ ಒಂದು ವಿಂಡೋ. ಕಿಚನ್ಗೆ ಅಡುಗೆ ಮನೆಯ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಲೆಗೆ ಒಂದು ವಿಂಡೋ ನೋಡಿ. ಈ ಟಾಯ್ಲೆಟ್ಗೆ ಕಾಮನ್ ಟಾಯ್ಲೆಟ್ಗೆ ಆಗ್ನೇಯ ಅಂದರೆ ಸೌತ್ ಈಸ್ಟ್ಗೆ ಒಂದು ವಿಂಡೋ, ಹಾಗೂ ಮಾಸ್ಟರ್ ಬೆಡ್ರೂಮ್ ಆಗ್ನೇಯ ನೋಡಿ. ಇಲ್ಲಿ ಕುತ್ತು ಬೀಳಲ್ಲ, ಇದು 3 ಫೀಟ್ ಡೋರ್ ಮಾಸ್ಟರ್ ಬೆಡ್ರೂಮ್ಗೆ ಆಯ್ತದೆ. ಆಸ್ ಇಟ್ ಈಸ್ ಸೇಮ್ 3 ಫೀಟ್ ವಿಂಡೋ ಯೂಸ್ ಮಾಡಿ, ಹಾಗಾಗಿ ಕುತ್ತು ಅವಾಯ್ಡ್ ಆಗುತ್ತೆ. ಪ್ಲಸ್ ಈ ಮಾಸ್ಟರ್ ಬೆಡ್ರೂಮ್ಗೆ ಮತ್ತೆ ಬೇಕಂದರೆ ಇನ್ನೊಂದು ವಿಂಡೋ ವಾಯುವ್ಯದಲ್ಲಿ ಅಂದರೆ ನಾರ್ತ್ ವೆಸ್ಟ್ ಟುವರ್ಡ್ಸ್ ಆಫ್ ವೆಸ್ಟಲ್ಲಿ ಒಂದು ವಿಂಡೋ ಫಾರ್ ಎ ಮಾಸ್ಟರ್ ಬೆಡ್ರೂಮ್. ಹಾಗೂ ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಟಾಯ್ಲೆಟಲ್ಲಿ ನೋಡಿ, ಇಲ್ಲಿ ಒಂದು ವೆಂಟಿಲೇಟರ್. ಹಾಗೂ ಈ ಬೆಡ್ರೂಮ್ಗೆ ಬೇಕಾದರೆ ನಾರ್ತ್ ಈಸ್ಟ್ಗೆ ಒಂದು ವಿಂಡೋ ನೋಡಿ. ಈ ಬೆಡ್ರೂಮ್ಗೆ ಆಗ್ನೇಯ ಮೂಲೆಗೆ ಏನು ನಿಮ್ಮ 3 ಫೀಟ್ ಡೋರ್ ಇದೆಯೋ, ಆಸ್ ಇಟ್ ಈಸ್ 3 ಫೀಟ್ ಡೈರೆಕ್ಟಾಗಿ ಒಂದು ವಿಂಡೋ ಇರುತ್ತೆ. ಇಲ್ಲೂ ಕುತ್ತು ಅವಾಯ್ಡ್ ಆಗುತ್ತೆ ಅಥವಾ ಹಿಟ್ಟಾಗಲ್ಲ. ನಮ್ಮ ಒಂದು ಆಸ್ಟ್ರಾಲಜಿ ಇದೆ, ಅಲ್ಲೂ ಅಷ್ಟೇ ನಾವು ಹಿಟ್ ಅಂತ ಚೆಕ್ ಮಾಡಲಿಕ್ಕಾಗತ್ತೆ. ಅದು ಜಾತಕದಲ್ಲಿ ಬೇರೆ, ಬಟ್ ಇಲ್ಲಿ ಬೇರೆ. ಹಾಗಾಗಿ ನೋಡಿ, ಈ ಮನೆ ಬೆಡ್ರೂಮಿನ ನಾರ್ತ್ ವೆಸ್ಟ್ ಟುವರ್ಡ್ಸ್ ಆಫ್ ವೆಸ್ಟ್ ಇಲ್ಲಿ ಒಂದು ವಿಂಡೋ. ಸೊ ಹಾಗಾಗಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆ ವಿಂಡೋ ಅಥವಾ ಕಿಟಕಿಯನ್ನು ಇಟ್ಟಿದ್ದೇವೆ. ಹಾಗಾಗಿ ಡೋರು ಮತ್ತು ವಿಂಡೋ, ಬಾಗಿಲು ಮತ್ತು ಕಿಟಕಿ ಎಲ್ಲವೂ ಉಚ್ಚ ಸ್ಥಾನದಲ್ಲಿದೆ. ಮತ್ತು ಕಿಚನಿಗೆ ಒಂದು ಪ್ಲ್ಯಾಟ್ಫಾರ್ಮ್, ಅಡುಗೆ ಮನೆಯ ಪ್ಲ್ಯಾಟ್ಫಾರ್ಮ್ ನೋಡಿ. ಇಲ್ಲಿ ಕಿಚನ್ ಪ್ಲ್ಯಾಟ್ಫಾರ್ಮ್, ಇದು ಕಿಚನಿನ ಪ್ಲ್ಯಾಟ್ಫಾರ್ಮ್ ಅಂದರೆ ಕಿಚನಿನ ಅಥವಾ ಅಡುಗೆ ಮನೆಯ ನಾರ್ತ್ ಈಸ್ಟಲ್ಲಿ ನಿಮಗೆ ಒಂದು ಸಿಂಕ್ ಇಡಿ, ಹಾಗೂ ಕಿಚನಿನ ಸೌತ್ ಈಸ್ಟ್ ಆಗ್ನೇಯ ಮೂಲೆಗೆ ಸ್ಟವ್. ಅಡುಗೆ ಮಾಡುವ ರೀತಿ ಆ್ಯಸ್ ಯೂಶಲ್ ಆಗಿ ಸೂರ್ಯನ ಅಭಿಮುಖವಾಗಿ ನಿಂತು ಅಡುಗೆ ಮಾಡತಕ್ಕದ್ದು, ಅದರಲ್ಲಿ ಏನು ಚಿಂತೆ ಇಲ್ಲ. ಆದಷ್ಟು ಯುಟಿಲಿಟಿ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೌತ್ ಈಸ್ಟ್ ಆಗ್ನೇಯ ಮೂಲೆಯಿಂದ ಆಚೆ ಬರಲಿಕ್ಕೆ ಹೋಗಬೇಡಿ. ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೊಂದು ಆಪ್ಷನ್ ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ವಾರ್ಡ್ರೋಬ್ ಇಲ್ಲಿ ಇಡಬಹುದು. ಹಾಗೂ ಈ ಬೆಡ್ರೂಮ್ಗೂ ಅಷ್ಟೇ ಇಲ್ಲಿ ಒಂದು ವಾರ್ಡ್ರೋಬ್ ಇಡಿ. ವಾರ್ಡ್ರೋಬ್ ಐದರ್ ಈಸ್ಟ್ ಫೇಸಿಂಗ್ ಅದು ಇಡಿ ಅಥವಾ ನಾರ್ತ್ ಫೇಸಿಂಗ್ ಅದು ಇಡಿ, ಟುವರ್ಡ್ಸ್ ಆಫ್ ಸೌತ್ ವೆಸ್ಟಲ್ಲಿ ಇಡಿ. ಹಾಗೂ ನಿಮಗೆ ಈಸ್ಟು ಅಥವಾ ನಾರ್ತ್ಗೆ ಇಡಬೇಕಾದ್ರೆ ನಿಮ್ಮ ಒಂದು ರೂಮಿನ ಜಾಗ ಏನಿದೆ ಅದನ್ನು ಚೆಕ್ ಮಾಡಿ, ಯಾವ ಡೈರೆಕ್ಷನಲ್ಲಿ ಇಡಬೇಕು ಅಂತ ಚೆಕ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ 30-40 ಜಾಗ ಅಂದರೆ ಸ್ವಲ್ಪ ಒಂದು ಚಿಕ್ಕದಾದ ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಆದಷ್ಟು ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸ್ ಮಾಡಿ. ಅದಕ್ಕಂತ ಸೆಟ್ ಬ್ಯಾಕ್ನೆಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಅದು ಹೇಳಿದ್ನಲ್ಲ, ಪ್ಲ್ಯಾನ್ ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಹಾಗಾಗಿ ನೋಡಿ ಇಲ್ಲಿ ಟಾಯ್ಲೆಟಿಗೆ ನಿಮ್ಮ ಒಂದು ಕಮೋಡು ಇಲ್ಲಿ ಇಡಿ. ಇದು ಕಮೋಡ್ ಬಂದು ಟುವರ್ಡ್ಸ್ ಆಫ್ ನಾರ್ತ್ ಮತ್ತು ಸೌತ್ಗೆ ಮುಖ ಮಾಡಿ ಇಡತಕ್ಕದ್ದು. ಯಾವುದೇ ಕಾರಣಕ್ಕೂ ಈಸ್ಟ್ ವೆಸ್ಟ್ ಇಡ್ಲಿಕ್ಕೆ ಹೋಗಬೇಡಿ. ಹಾಗೂ ನೋಡಿ ಸಿಂಕ್ ಬೇಕಂತಂದರೆ ನೋಡಿ ಈ ಟಾಯ್ಲೆಟನ್ನು ನಾರ್ತ್ ಈಸ್ಟಲ್ಲಿ ಇಡಿ, ತಪ್ಪಿಲ್ಲ. ಹಾಗೂ ಹಾಲ್ಗೆ ನಿಮ್ಮ ಒಂದು ಸೋಫಾ, ಕುರ್ಚಿ ಅಥವಾ ತುಂಬ ತೂಕವಾದ ವಸ್ತುಗಳನ್ನು ಯಾವುದು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಲೆಯಲ್ಲಿ ಇಡಲಿಕ್ಕೆ ಹೋಗಬೇಡಿ. ಹಾಗಾಗಿ ನಿಮ್ಮ ಒಂದು ಸೋಫಾ ಏನಿದೆಯೋ ಅದು ವೆಸ್ಟಲ್ಲಿ ಇಡಲಿಕ್ಕೆ ಇಷ್ಟಪಡಿ. ನೋಡಿ ಇದು ಸೋಫಾ ಈ ಥರ ಇಡಿ. ನೋಡಿ ಈ ಥರ ಇಟ್ಕೊಳ್ಳಿ. ನಿಮ್ಮ ಮನೆಯ ಟಿ ವಿ ಬೇಕಂದರೆ ನೋಡಿ ಇಲ್ಲಿ ಇಡಿ. ನಿಮ್ಮ ಒಂದು ಡೈರೆಕ್ಷನ್ನು ಸೋಫಾದಿಂದ ಟುವರ್ಡ್ಸ್ ನಾರ್ತ್ ನೋಡುತ್ತದೆ ನೋಡಿ, ಅಥವಾ ಈಸ್ಟ್ ಕಡೆ ಮುಖ ಮಾಡಿ ಟಿ ವಿ ನೋಡುತ್ತದೆ ಮಾಡ್ಕೊಳ್ಳಿ. ಹಾಗಾಗಿ ಮತ್ತೆ ನಿಮಗೆ ಯಾವುದಾದ್ರು ಪ್ಲ್ಯಾನಲ್ಲಿ ನಾನು ಅವಾಗಲೇ ಹೇಳಿದಾಗೆ ಕ್ಲಾರಿಫಿಕೇಷನ್ ಬೇಕಂತಂದರೆ ಅಥವಾ ನಿಮಗೆ ಪ್ಲ್ಯಾನ್ ಬೇಕಂತಂದ್ರೂ ನಾನು ಒಂದು ಒಳ್ಳೆಯ ಪ್ಲ್ಯಾನನ್ನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನನ್ನ ಒಂದು ಇನ್ಸ್ಟಾಗ್ರಾಮಲ್ಲೂ ಕೆಲವೊಂದು ಪ್ಲ್ಯಾನ್ ಹಾಕಿದ್ದೀನಿ. ಅಲ್ಲಿ ನಿಮಗೆ ವಾಸ್ತು ಪ್ಲ್ಯಾನು ಇದೆ, ಪ್ಲಸ್ ನಾನ್ ವಾಸ್ತು ಪ್ಲ್ಯಾನು ಇದೆ. ಅದು ಜನಗಳ ಒಂದು ಜನಗಳಿಗೆ ಸಂಬಂಧಪಟ್ಟ ಒಂದು ಪ್ಲ್ಯಾನನ್ನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಹಾಗೂ ನೋಡಿ ಆಲ್ಮೋಸ್ಟ್ ನಾನು ಹೇಳಿದಾಗೆ ಪ್ರತಿಯೊಂದು ಎಲ್ಲ ಉಚ್ಚ ಸ್ಥಾನದಲ್ಲಿದೆ. ನಿಮ್ಮ ಒಂದು ಕಾಟ್ ಮಾಸ್ಟರ್ ಬೆಡ್ರೂಮ್ಗೆ ಕಾಟ್ ಬೇಕಂತಂದರೆ ನೋಡಿ ಇದು ಪಿಲ್ಲೋ, ಸೌತ್ ಕಡೆ ಪಿಲ್ಲೋ ಅಂದರೆ ನಿಮ್ಮ ತಲೆ ಸೌತ್ಗೆ ಹಾಕಿ ಕಾಲನ್ನು ನಾರ್ತ್ಗೆ ಇಡಿ. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ನೋಡಿ ಒಂದು ಹೀಗೆ ಹಾಕ್ಬೋದು, ಇದು ಪಿಲ್ಲೋ. ಹಾಗಾಗಿ ಟುವರ್ಡ್ಸ್ ಆಫ್ ಈ ಬೆಡ್ರೂಮಲ್ಲಿ ನಿಮಗೆ ಜಾಗ ಇಲ್ಲ ಅಂತಂದರೆ ಈ ಕಾಟನ್ನು ಈಸ್ಟ್ ಕಡೆ ತಲೆ ಅಂದರೆ ನಿಮ್ಮ ತಲೆ ಈಸ್ಟ್ಗೆ ಹಾಕಿ ವೆಸ್ಟ್ ಕಡೆ ಕಾಲನ್ನು ಹಾಕಿ. ಅಕಸ್ಮಾತ್ ಜಾಗ ಸ್ಪೇಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಡೌಟ್ ಇದ್ದರೆ ನಾನು ಆವಾಗಲೇ ಹೇಳ್ದಂಗೆ ನೀವು ಕಾಲ್ ಮಾಡ್ಬೋದು. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರ್. ಇದರ ಟಿಪಿಕಲ್ ಫ್ಲೋರ್ ಅಂದರೆ ಆಸ್ ಇಟ್ ಈಸ್ ಸೇಮ್ ಪ್ಲ್ಯಾನ್ನ ಗ್ರೌಂಡು ಫಸ್ಟು ಸೆಕೆಂಡಾಗಿ ಯೂಸ್ ಮಾಡ್ಬೋದು. ಇದು 2 BHK ಪ್ಲ್ಯಾನ್ ರೆಡಿಯಾಗಿದೆ. ಇಷ್ಟ ಇದ್ದಲ್ಲಿ ಲೈಕ್ಸ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.